ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಉಗ್ರಂ ವೀರಂ ಮಹಾಮೃತ್ಯುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುನಮಾಮ್ಯಹಂ. ಶ್ರೀ ನರಸಿಂಹಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 28ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ. ವಾರ ಮಂಗಳವಾರವಾಗಿದೆ. ಈ ದಿವಸ ಪಂಚಾಂಗ ಹೇಗಿದೆ ನೋಡೋಣ, ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ, ಮೇಷಾದಿ 12 ರಾಶಿಗಳತ್ತ ಗಮನ ಹರಿಸೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರವನ್ನು ನಾವು ನೋಡುವಾಗ ಪೂರ್ವಾಷಾಢ ನಕ್ಷತ್ರ ಇದೆ. ಜೊತೆಯಲ್ಲಿ ವಿಷ್ಕಂಭನಾಮ ಯೋಗ ಇದೆ, ವಣಿಜ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನೆಂದರೆ, ನಾಳೆ ಗುರುಪೂರ್ಣಿಮೆ ಇದ್ದದ್ದರಿಂದ ಗುರುಪೂರ್ಣಿಮೆಗೆ ತಯಾರಿ ನಡೆಸಬೇಕಾಗಿರ್ತಕ್ಕಂಥದ್ದು. ವ್ಯಾಸರ ಪೂಜೆ, ವ್ಯಾಸ ಪೂಜೆ ಅಂತ ಹೇಳ್ತಾರೆ, ಅದನ್ನು ಮಾಡುವಂತಹದ್ದು. ಜೊತೆಯಲ್ಲಿ ಗುರು ಪೂರ್ಣಿಮೆ ಆದ್ದರಿಂದ ಗುರು ದೀಕ್ಷೆಯನ್ನು ಪಡೆಯುವಂತಹ ಒಂದು ಯೋಗ, ಗುರುಗಳ ಸಾಮೀಪ್ಯಕ್ಕೆ ಹೋಗಿ ಗುರುಗಳೊಂದಿಗೆ ನಮಿಸುವಂತಹ ಒಂದು ಯೋಗ, ಗುರುಗಳಿಂದ ಅನುಗ್ರಹೀತರಾಗುವಂತಹ ಯೋಗ ನಾಳೆಯ ದಿವಸ. ಇಂದು ಅದರ ತಯಾರಿ. ಹೀಗಿರುವಾಗ ಇವತ್ತಿನ ಖಗೋಳದ ಗ್ರಹಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯ ಶೂನ್ಯ, ವೃಷಭ ರಾಶಿಯಲ್ಲಿ ಅಂಗಾರಕ, ಮಿಥುನ ರಾಶಿಯಲ್ಲಿ ಬುಧ, ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಗುರುವಿನ ಯುತಿ, ಸಿಂಹ ರಾಶಿಯಲ್ಲಿ ಶುಕ್ರಕೇತು, ಕನ್ಯಾ ಶೂನ್ಯ, ತುಲಾ ಶೂನ್ಯ, ವೃಶ್ಚಿಕ ರಾಶಿಯಲ್ಲಿ ಮಾಂದಿ, ಧನು ರಾಶಿಯಲ್ಲಿ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ, ಮಕರ ಶೂನ್ಯವಾಗಿದೆ, ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು ಇದ್ದಾನೆ, ಮೀನ ರಾಶಿಯಲ್ಲಿ ಶನೇಶ್ವರನು ಉಪಸ್ಥಿತನಾಗಿದ್ದಾನೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ ನೋಡಿ. ಮೇಷರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಮಾಂದಿ ಇದ್ದದ್ದರಿಂದ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಲ್ಲೂ ವಯಸ್ಸಾದವರಿಗಂತೂ ಆಪತ್ತಿನ ಲಕ್ಷಣಗಳು, ಯಾವ ಔಷಧೋಪಚಾರಗಳು ತಾಗದೇ ಹೋದಂತಹ ರೋಗಗಳು, ಸದಾಕಾಲದಲ್ಲೂ ಸಹಿತವಾಗಿ ಚಿಂತೆ, ಸದಾಕಾಲದಲ್ಲೂ ಸಹಿತವಾಗಿ ಪ್ರೇತಬಾಧೆಗಳ ನಂಟು, ಅರ್ಥಾತ್ ಮನೆಯಲ್ಲೇ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿರ್ತವೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಮೇಷರಾಶಿಯವರು. ಸುಖಾಧಿಪತಿ ಭಾಗ್ಯದಲ್ಲಿದ್ದಾನೆ ನಿಜ, ಆದರೆ ಅಷ್ಟಮ ಸ್ಥಾನದಲ್ಲಿ, ಮೃತ್ಯು ಸ್ಥಾನದಲ್ಲಿ, ದುಃಖ ಸ್ಥಾನದಲ್ಲಿ ಮಾಂದಿ ಇದ್ದದ್ದರಿಂದ ಆ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ, ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿ ದೇವರಿಗೆ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು. ಮೇಷರಾಶಿಯವರು ವಿಶೇಷವಾಗಿ 9 ನಿಮ್ಮ ಸಂಖ್ಯೆ, ಕೆಂಪು ವರ್ಣದ ಬಟ್ಟೆಗಳು, ಪೂರ್ವ ದಿಕ್ಕು, ಸುಬ್ರಹ್ಮಣ್ಯ ದೇವರು, ಇದೆಲ್ಲವೂ ಸಹಿತವಾಗಿ ಯಶಸ್ಸನ್ನು ಕೊಡುವಂತಹದ್ದು. ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು ಇವತ್ತಿನ ಕಾಲಗರ್ಭದಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಅಗ್ನಿ ಸಂಬಂಧವಾದಂತಹ ತೊಂದರೆಗಳು, ವಿದ್ಯುತ್ ಸಂಬಂಧವಾದಂತಹ ತೊಂದರೆಗಳು. ಕಾರಣ ನಿಮ್ಮ ರಾಶಿಯಲ್ಲಿ ಅಂಗಾರಕನಿದ್ದಾನೆ, ಆದ್ದರಿಂದ ವಿದ್ಯುತ್ತಿನ ಚಿಂತೆ ಉಂಟಾಗ್ತದೆ, ಅಥವಾ ಅಗ್ನಿ ಸಂಬಂಧವಾದಂತಹ ತೊಂದರೆ ಉಂಟಾಗ್ತದೆ, ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನು ತರಬೇಕಾದಂತಹ ಸಂದರ್ಭ ಬರ್ತದೆ, ಅಥವಾ ಮನೆಯಲ್ಲಿ ಹಲವು ರೀತಿಯಂತಹ ಸಮಸ್ಯೆಗಳನ್ನು ಹುಟ್ಟು ಹಾಕ್ತಾನೆ ಕುಜ. ಸದಾ ಕಾಲದಲ್ಲೂ ಟೆನ್ಷನ್ ಕೊಡುವವನು, ಮನೆಯಲ್ಲಿರುವವರಿಗೆಲ್ಲ ಟೆನ್ಷನ್ ಉಂಟಾಗ್ತದೆ. ಎಲ್ಲರ ತಲೆಗೂ ಅಧಿಪತಿ ಅವನೇ, ಆದ್ದರಿಂದ ಎಲ್ಲರಿಗೂ ತೊಂದರೆಯನ್ನು ಕೊಡ್ತಾನೆ. ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಬೇಕು. ಬಿಳಿ ಬಣ್ಣದ ವಸ್ತ್ರಗಳನ್ನು ನೀವು ಧರಿಸಬೇಕು, ಹಾಗೂ ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕು. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಂತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಬುಧನಿದ್ದಾನೆ, ಹಸಿರು ಬಣ್ಣಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು, ಮರಕತಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಆದ್ದರಿಂದ ಮರಕತದ ಉಂಗುರವನ್ನು ಧಾರಣೆ ಮಾಡಿದರೆ ನಿಮಗೆ ಅನುಕೂಲ ಉಂಟಾಗ್ತದೆ. ಮರಕತ ಅಂದರೆ ಪಚ್ಚೆ ಉಂಗುರವನ್ನು ಧಾರಣೆ ಮಾಡುವುದರಿಂದ ಅನುಕೂಲ ಆಗ್ತದೆ. ಯಾಕಾಗಿ
ರೋಗಹರ, ರೋಗ ನಿವಾರಣೆಗಾಗಿ, ಶಾರೀರಿಕವಂತಹ ರೋಗಗಳನ್ನು ನಿವಾರಣೆಗಾಗಿ ನಿಮ್ಮ ಬಲಗೈಯ ಕಿರುಬೆರಳಿಗೆ, ಗಂಡಸರಿಗೆ, ಹೆಣ್ಣು ಮಕ್ಕಳಿಗೆ ಎಡಗೈ ಕಿರುಬೆರಳಿಗೆ ಪಚ್ಚೆ ಉಂಗುರವನ್ನು ಧಾರಣೆ ಮಾಡುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ರೋಗ ನಿವಾರಣೆಗಾಗಿ, ಆರೋಗ್ಯ ಪ್ರಾಪ್ತಿಗಾಗಿ, ಕಫವಾತ ಪಿತ್ತ ತ್ರಿದೋಷಜನ್ಯವಾದಂತಹ ರೋಗದಿಂದ ಮುಕ್ತರಾಗುವುದಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ಪಚ್ಚೆಯನ್ನು ಧರಿಸಿ, ಅರ್ಥಾತ್ ಮರಕಥವನ್ನು ಧರಿಸಿ. ಅದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ, ಆರೋಗ್ಯ ವೃದ್ಧಿಯಾಗ್ತದೆ ವಿಷ್ಣುವಿನ ಅನುಗ್ರಹದಿಂದ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಂಡಾಗ ನಿಮಗೆ ಪಂಚಪ್ರಾಣಗಳ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ, ಪಂಚಭೂತಗಳ ಅನುಗ್ರಹ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಚೈತನ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು ಇವತ್ತಿನ ಕಾಲದರ್ಶನದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಮತ್ತು ರವಿಯರಿದ್ದಾರೆ. ಧನಾಧಿಪತಿ ನಿಮ್ಮ ರಾಶಿಯ ಬಂದಿದ್ದರೆ ಧನ ಸಮೃದ್ಧಿ ಆಗುವಂತಹ ಯೋಗ. ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಜ್ಞಾನ ವೃದ್ಧಿ ಆಗುವಂತಹ ಯೋಗ. ಉಪನ್ಯಾಸಕರಿಗೆ ಅನುಕೂಲ, ಪ್ರವಚನಕಾರರಿಗೆ ಅನುಕೂಲ. ಸಾಧಾರಣವಾಗಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯಾಖ್ಯಾನವನ್ನು ಕೊಡತಕ್ಕಂಥವರಿಗೆ ಅನುಕೂಲ. ಸಿನಿಮಾ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಚಿತ್ರಣವನ್ನು ನೋಡುವವರಿಗೆ ಅನುಕೂಲ. ಇದೆಲ್ಲ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಡುವವನು ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ಆದರೂ ಪರಿಹಾರಕ್ಕೆ ಗುರು ದರ್ಶನ ಮಾಡಿಕೊಳ್ಳಿ ಅಥವಾ ರಾಯರ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. ನೀವು 2 ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ದುರ್ಗಾದೇವಿಯ ಅನುಷ್ಠಾನ, ದಕ್ಷಿಣ ದಿಕ್ಕು ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರಕೇತುವಿನ ಯುತಿ ಸ್ವಲ್ಪ ಆತಂಕ ಮೂಡುವಂತಹದ್ದಿದೆ. ಸಿನಿಮಾ ರಂಗದಲ್ಲಿ ಯಾರಿಗಾದರೂ ಆಪತ್ತು ಬರುವಂತಹ ಲಕ್ಷಣಗಳು, ಮಾರ್ಮಿಕವಾದಂತಹ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು, ವ್ಯಾಪಾರ ವಹಿವಾಟದಲ್ಲಿ ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿಗೆ ಒಂದು ರೀತಿಯಂತಹ ಆಘಾತ ಉಂಟಾಗ್ತದೆ. ಕೈಯಿಂದ ಸಾಕಷ್ಟು ಹಣ ಮಾಡಿರ್ತೀರಿ, ಹಣವನ್ನು ಹಾಕಿರ್ತೀರಿ, ಅದರ ಹಾಕಿದ ಹಣವನ್ನು ತೆಗಿಲಿಕ್ಕಾಗದೆ ಸಂಕಟ ಪಡುವಂತಹ ಸಾಧ್ಯತೆ, ಸಾಲ ಜಾಸ್ತಿ ಆಗ್ತದೆ, ಋಣಭಾರದಿಂದ ಕುಗ್ಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಇದೆಲ್ಲ ದೋಷಕ್ಕನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಸೇವೆಯನ್ನು ಮಾಡಿ, ಗೋ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಕೆಂಪು ಬಣ್ಣ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು ಇವೆಲ್ಲ ಹಿತಕರವಾಗಿರತಕ್ಕಂತಹದ್ದು. ಉಪಯೋಗಿಸಿಕೊಳ್ಳಿ. ಸೂರ್ಯನಾರಾಯಣನ ಸೇವೆ, ರಾಯರ ಸೇವೆಯನ್ನು ಮಾಡುವುದರಿಂದ ಕಷ್ಟ ನಿವಾರಣೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮದಲ್ಲಿ ಬುಧ ಇದ್ದದರಿಂದ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಇಲ್ಲದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಷ್ಟೋ ಜನ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತೀರಿ. ಇಂದು ನಾಳೆ ಬೆಳಗ್ಗೆ ಸಂಜೆ ಈ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇರ್ತೀರಿ. ಇಂದು ಉದ್ಯೋಗ ಲಭ್ಯವಾಗುವಂತಹ ಲಕ್ಷಣಗಳು. ಮನಸ್ಸು ಸಂತೋಷಗೊಳ್ಳುವಂತಹ ಲಕ್ಷಣ ಇದೆ. ಆರೋಗ್ಯ ಪ್ರಫುಲ್ಲವಾಗುವಂತಹ ಲಕ್ಷಣ ಇದೆ. ಉತ್ಸಾಹ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ಯೋಚನೆ ಮಾಡಬೇಕಾದಿಲ್ಲ. ಗ್ರಹ ಬಲ ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಗುರು ಲಾಭದಲ್ಲಿದ್ದರಿಂದ ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಅನುಕೂಲ. ನವೆಂಬರ್ 1ರವರೆಗೆ ಗುರುಬಲ ಚೆನ್ನಾಗಿರ್ತದೆ ನಿಮಗೆ. ಅಷ್ಟರೊಳಗೆ ಸಾಧ್ಯವಾದರೆ ವಿವಾಹ ಆಗಿ ಅಥವಾ ಸಂಕಲ್ಪವನ್ನು ಮಾಡಿ ಅದರಿಂದ ನಿಮಗೆ ನಿಶ್ಚಿತಾರ್ಥ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕನ್ಯಾ ರಾಶಿಯವರು ದೋಷ ನಿವಾರಣೆಗಾಗಿ ಮಾಡಬೇಕಾಗಿರ್ತಕ್ಕಂತಹದ್ದು ಯಾವುದು? ಲಕ್ಷ್ಮೀನಾರಾಯಣನ ಉಪಾಸನೆ. 5 ನಿಮ್ಮ ಸಂಖ್ಯೆ. ಹಸಿರು ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಜಯವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ವಿಜಯ ಪ್ರಾಪ್ತಿಗಾಗಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಮಾಂದ್ಯೋದಯವಾಗಿದೆ. ಧನಮಾಂದ್ಯ ದೋಷ, ದೊಡ್ಡ ದೋಷ, ನಿಂದ್ಯಾಭಿಭಾಷಿ, ಧನಗೆ ವಿಶೇಷ, ನಿಂದನೆಯ ಮಾತನ್ನು ಕೇಳಬೇಕಾಗ್ತದೆ. ಸಂಪತ್ತು ನಾಶವಾಗ್ತದೆ. ಕೊಟ್ಟ ಹಣ ಬರದೇ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರದಲ್ಲಿ ದ್ರೋಹ ಉಂಟಾಗ್ತದೆ. ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ. ನಷ್ಟದಿಂದ ಕುಗ್ಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಧನವಾಂದಿಗೆ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಜೊತೆಯಲ್ಲಿ ನಿಮ್ಮ ಸಪ್ತಮಾಧಿಪತಿಯ ಅಷ್ಟಮ ಸ್ಥಾನದಲ್ಲಿ ಇದ್ದದರಿಂದ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಂಗಲ್ಯದ ವಿಚಾರದಲ್ಲಿ, ಸೌಭಾಗ್ಯದ ವಿಚಾರದಲ್ಲಿ, ಕುಟುಂಬದ ಅಭಿವೃದ್ಧಿಯ ವಿಚಾರದಲ್ಲಿ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನಿಗೆ ನಮನ, ಅನ್ನಪೂರ್ಣೇಶ್ವರಿಯ ಪೂಜೆ, ಜೊತೆಯಲ್ಲಿ ದುರ್ಗಾ ನಮಸ್ಕಾರ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಕ್ಷೇಮ ಕಾಣುವಂತಹ ಸಾಧ್ಯತೆ ಇದೆ ತುಲಾರಾಶಿಯವರು. 6 ನಿಮ್ಮ ಸಂಖ್ಯೆ. ಅನ್ನಪೂರ್ಣೇಶ್ವರಿಯ ಆರಾಧನೆ, ಪಶ್ಚಿಮ ಮತ್ತು ಉತ್ತರ ದಿಕ್ಕು, ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿ ಇತ್ತು, ಪೂರ್ಣಷ್ಠೆಯಲ್ಲಿ ನೋಡ್ತಾ ಇದ್ದಾನೆ. ಒಳ್ಳೆಯದಲ್ವೇ? ಮದನ ಭವನ ಅಂತಂದ್ರೆ ಶೃಂಗಾರ ಭವನ. ಆ ಶೃಂಗಾರ ಭವನದಲ್ಲಿ ಕೂಜಾ ನಿಂತುಕೊಂಡಿದ್ದಾನೆ. ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಶೃಂಗಾರಕ್ಕೆ ತೊಂದರೆ ಅಥವಾ ನಿಮ್ಮ ಮದನ ಕಾಮಭವನಾಧಿಪತಿ ಅವನು. ಅಂದ್ರೆ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕೊಡೋದಿಲ್ಲ. ಕಹಿ ವಾತಾವರಣ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದಾಂಪತ್ಯದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಗಂಡ ಹೆಂಡತಿ ಚೆನ್ನಾಗಿರೋದಿಲ್ಲ ಅಥವಾ ಗಂಡ ಹೆಂಡತಿಗೆ ಆರೋಗ್ಯ ಹಾನಿ, ಗಂಡ ಹೆಂಡತಿಯ
ಜೀವರಾಶಿಯನ್ನು ಒಟ್ಟಾಗಿರ್ಲಿಕ್ಕೆ ಬಿಡೋದಿಲ್ಲ, ಅಥವಾ ಒಟ್ಟಾಗಿರ್ಲಿಕ್ಕೆ ಮನಸ್ಸು ಇರೋದಿಲ್ಲ, ಬೇರೆ ಬೇರೆಯಾಗಿ ಬಿಡೋಣ ಹೇಳುವಂತಹ ಭಾವನೆ ಮೂಡುತ್ತದೆ. ಒಟ್ಟಾರೆ ಹಲವು ರೀತಿಯಂತಹ ಸಮಸ್ಯೆ ಮಾಂದ್ಯೆಯಿಂದ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಸುಬ್ರಹ್ಮಣ್ಯೇಶ್ವರ ದೇವರು, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಲಾಭಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ ಅಂದ್ರೆ ಭಾಗ್ಯವೃದ್ಧಿ, ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯಮಿಗಳಿಗೆ ಸಾಕಷ್ಟು ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತದೆ, ಅಥವಾ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಕಿರಿಕಿರಿ ಆದ್ರೂ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಒಂದು ಯೋಗ. ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದದ್ದರಿಂದ ಸಾಕಷ್ಟು ಯೋಚನೆಗಳು, ಯಾಕಂದ್ರೆ ಅವನು ಅಷ್ಟಮಾಧಿಪತಿ ಪರಿವರ್ತನಾ ಯೋಗದಲ್ಲಿ ನಿಂತುಕೊಂಡಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲಿ ಪರಿವರ್ತನಾ ಯೋಗದಲ್ಲಿ ಇದ್ದರಿಂದ ಯೋಚನೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಾಗೆ ಮಾಡ್ಲೋ, ಹೀಗೆ ಮಾಡ್ಲೋ, ಅಥವಾ ಹೇಗೆ ಮಾಡ್ಲಿ, ಯಾವ ರೀತಿಯಲ್ಲಿ ಮಾಡುವುದರಿಂದ ನನಗೆ ಅನುಕೂಲ ಉಂಟಾಗ್ತದೆ, ಅಥವಾ ಯಾರಿಗೆ ನಮಿಸುವುದರಿಂದ ನಮ್ಮ ಕೆಲಸ ಕಾರ್ಯಗಳು ಆಗ್ತದೆ, ಯಾವ ದೇವರ ಒಲಮೆಯನ್ನು ಪಡ್ಕೊಳ್ಳಿ ಇತ್ಯಾದಿ ಹಲವಾರು ಚಿಂತೆಗಳು ಮೂಡುವಂತಹ ಸಾಧ್ಯತೆ ಧನುರಾಶಿಯವರಿಗೆ. ಪರಿಹಾರಕ್ಕೆ ಚಿಂತಾಕಾರಕನಂತಹ ಚಂದ್ರನಿಗೆ ಶಾಂತಿ ಅವಶ್ಯವಾಗಿ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಸುಮಂಗಲಿ ಪೂಜೆ, ಕುಮಾರಿ ಪೂಜೆ ಮಾಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ರಾಯರ ಅನುಗ್ರಹದಿಂದ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ಅಂದ್ರೆ ಒಳ್ಳೆಯ ಲಾಭ. ಯಾರಿಗೆ? ಮಕ್ಕಳಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಮಕ್ಕಳು ಸ್ತ್ರೀಯರಾಗಿದ್ದಲ್ಲಿ ಅವರಿಗೆ ಅನುಕೂಲತೆಗಳು ಜಾಸ್ತಿ ಆಗ್ತದೆ. ಹೆಣ್ಣು ಮಕ್ಕಳು, ಅವರಿಂದ ಅನುಕೂಲ ಉಂಟಾಗ್ತದೆ, ಅಥವಾ ಅವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಂದೆಯ ಮನೆಯ ವೈಭೋಗ, ತಂದೆಯ ಮನೆಯ ವೈಭವ, ತಂದೆಯ ಮನೆಯ ಜೀವನ, ಇವೆಲ್ಲವೂ ಹಿತವಾಗಿ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಗುರು ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದರಿಂದ ಗುರುವಿನ ಬಲ, ಗುರುವಿನ ಬೆಂಬಲ. ಮಕರ ರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳುವುದಕ್ಕೆ 8 ಉಪಯೋಗಿಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಶನೇಶ್ವರ ದೇವರ ಅನುಗ್ರಹ, ಇವೆಲ್ಲವೂ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಅಧಿಪತಿ ಶನಿ ಮಹಾತ್ಮ, ಅವನು ದ್ವಿತೀಯದಲ್ಲಿದ್ದಾನೆ. ಆದ್ರೆ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾರೆ. ಜನ್ಮರಾಶಿಯಲ್ಲಿ ರಾಹು ಇದ್ದಾಗ ಬೆನ್ನು ನೋವು ಅಥವಾ ಬ್ಯಾಕ್ ಪೇನು, ಸೊಂಟದ ಜಾಯಿಂಟ್ ನಲ್ಲಿ ತೊಂದರೆಗಳು, ಅಥವಾ ಕೂಟಲಿಕ್ಕೆ ಏಳಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ, ಆರೋಗ್ಯದ ವಿಚಾರದಲ್ಲಿ ಚರ್ಮವ್ಯಾಧಿ, ಚರ್ಮದಲ್ಲಿ ಹೊಟ್ಟಾಗುವಿಕೆ, ಶುಷ್ಕ ಚರ್ಮ ರೋಗದ ತೊಂದರೆಗಳು, ಅರ್ಥಾತ್ ಉಷ್ಣತೆ ಜಾಸ್ತಿ ಆಗುವಂತಹ ಸಾಧ್ಯತೆ, ಇದೆಲ್ಲ ಇರತಕ್ಕಂತಹದ್ದೇ ಕುಂಭರಾಶಿಯವರಿಗೆ. ರೋಗಸ್ಥಾನದಲ್ಲಿ ಗುರು ಮತ್ತು ರವಿ ಇದ್ದದರಿಂದ ಕೆಲವರು ಹೇಳ್ತಾರೆ ಸೂರ್ಯಾಸಿಸ್ ಇರಬಹುದೇನೋ, ಈ ರೀತಿಯಂತಹ ತೊಂದರೆಗಳು, ಹಲವಾರು ಸಮಸ್ಯೆಗಳಿಂದ ನೀವು ಬಳಲಿ ಬೆಂಡಾಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ಸೂರ್ಯೋಪಾಸನೆ ಅಗತ್ಯ, ಜೊತೆಯಲ್ಲಿ ಗುರುವಿನ ಆರಾಧನೆ ಅಗತ್ಯ, ರಾಮನ ಸೇವೆ ಅಗತ್ಯ. ಮಾಡ್ಕೊಳ್ಳಿ, ಶುಭವಾಗ್ತದೆ. ನಿಮ್ಮ ಸಂಖ್ಯೆ 8 ಬಳಸ್ಕೊಳ್ಳಿ. ಕಪ್ಪು ಬಿಳಿ ಹಸಿರು ಈ ಬಣ್ಣಗಳೆಲ್ಲ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಜೊತೆಯಲ್ಲಿ ರಾಮದೇವರ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆ 8 ಮತ್ತು 7 ಬಳಸ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ನಿಮ್ಮ ರಾಶಿ ಅಧಿಪತಿ ಪಂಚಮದಲ್ಲಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಶನಿ ಮಹಾತ್ಮನು ನಿಮ್ಮ ರಾಶಿಯಲ್ಲಿರುವುದರಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಕೈಕಾಲುಗಳ ಬಗ್ಗೆ ಸ್ವಲ್ಪ ಜಾಗೃತೆಯಾಗಿರಿ. ನಿಮ್ಮ ಚೈತನ್ಯವನ್ನು ಉಡುಗಿಸಿ ಬಿಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗ್ತದೆ. ಉದ್ದಿಮೆಯಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಹೋಟೆಲ್ ಉದ್ಯಮಿಗಳಿಗೆ ಸಾಕಷ್ಟು ಗೊಂದಲಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ನೀವು ಶನೇಶ್ವರನ ಆರಾಧನೆ ಹಾಗೂ ಮೃತ್ಯುಂಜಯನ ಆರಾಧನೆಯಿಂದ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ. ದಾಬಸ್ಪೇಟೆ ಸಮೀಪದಲ್ಲಿರತಕ್ಕಂತಹ ಕಾಡುಗೆರೆಯಲ್ಲಿರುವ ಮಹಾಮೃತ್ಯುಂಜಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಈಶಾನ್ಯ ಭಾಗದಲ್ಲಿ ನಿಮ್ಮ ವ್ಯವಹಾರ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣನ ಸೇವೆ, ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಆತ್ಮೀಯರೇ, 12 ರಾಶಿಯವರು ಇಂದಿನ ದಿವಸದ ಸಕಲ ಸಂಕಷ್ಟದ ನಿವಾರಣೆಗಾಗಿ ಮಹಾಮೃತ್ಯುಂಜಯನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ, ಚತುರ್ದಶಿ ಇದ್ದದರಿಂದ ಮಹಾಮೃತ್ಯುಂಜಯನ ಉಪಾಸನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಜೊತೆಯಲ್ಲಿ ನಂಬರ್ಗಳನ್ನು ಉಪಯೋಗಿಸಿಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.